ಸ್ಟ್ರೇಂಜರ್ ಥಿಂಗ್ಸ್ ಫಿನಾಲೆ ಅದೆಷ್ಟೋ ಜನರಿಗೆ ಇದೊಂದು ದೊಡ್ಡ ನಿರಾಸೆ ತಂದಿಟ್ಟಿದ್ದು ಸುಳ್ಳಲ್ಲ. ಅತಿ ದೊಡ್ಡ ಸಮಸ್ಯೆಗಳಲ್ಲೇ ಒಂದು ಅಂದ್ರೆ ಕಥೆಯ ವೇಗ. ವೀಕ್ಷಕರನ್ನು ಹಿಡಿದಿಟ್ಕೊಳ್ಳುವಲ್ಲಿ ಫಿನಾಲೆ ಸಂಪೂರ್ಣವಾಗಿ ಸೋತುಹೋಯಿತು. ಮತ್ತೆ ಇಲ್ಲೊಂದು ಕುತೂಹಲಕಾರಿ ವಿಷಯ ಇದೆ. 7ನೇ ಮತ್ತೆ 8ನೇ ಎಪಿಸೋಡ್ ನೋಡುವಾಗ ನಿದ್ದೆನೇ ಬಂದ್ಬಿಡ್ತು. ಯೋಚನೆ ಮಾಡಿ, ಕೊನೆಯ ಎಪಿಸೋಡ್ಗಳು ಇನ್ನೆಷ್ಟು ನಿಧಾನ, ಎಷ್ಟು ನೀರಸವಾಗಿತ್ತು ಅಂತ. 6ನೇ ಎಪಿಸೋಡ್ವರೆಗೂ ಎಲ್ಲವೂ ಚೆನ್ನಾಗಿತ್ತು. ಕಥೆಯಲ್ಲಿ ಒಂದು ಹಿಡಿತ, ಒಂದು ವೇಗ ಇತ್ತು. ಆದರೆ ಕೊನೆಯ 2 ಎಪಿಸೋಡ್ಗಳು ಬಂದಾಗ ಅಬ್ಬಾ, ಎಲ್ಲವೂ ತಲೆ ಕೆಳಗಾಯ್ತು. ಅಷ್ಟು ದಿನ ಕಷ್ಟಪಟ್ಟು ಕಟ್ಟಿದ್ದ ವೇಗ ಇದ್ದಕ್ಕಿದ್ದಂತೆ ನಿಂತೋದ ಹಾಗೆ ಭಾಸವಾಯ್ತು. ನಿಧಾನಗತಿ ಒಂದು ದೊಡ್ಡ ಸಮಸ್ಯೆ, ಅದು ನಿಜ. ಆದ್ರೆ ವಿಷಯ ಕೇವಲ ವೇಗಕ್ಕೆ ಸೀಮಿತವಾಗಿರ್ಲಿಲ್ಲ. ಕಥೆ ತನ್ನ ಸತ್ವವನ್ನು ಕಳೆದುಕೊಂಡಿತ್ತು. ಒಳಗೇನೂ ಇಲ್ಲದ ಒಂದು ಟೊಳ್ಳು ಅನುಭವ ಕೊಟ್ಟ ಹಾಗೆ ಆಯ್ತು. ಅದರಲ್ಲೂ ಮುಖ್ಯವಾಗಿ ಈ ಸರಣಿಯ ಜೀವಾಳವಾಗಿದ್ದ 3 ಅಂಶಗಳು ಸಂಪೂರ್ಣವಾಗಿ ಮಾಯವಾಗಿದ್ವು. ಯಾವುವು ಅಂದ್ರೆ ಕಥೆಯಲ್ಲಿದ್ದ ಗಂಭೀರತೆ, ಆ ಉದ್ವಿಗ್ನತೆ ಮತ್ತು ಮುಂದೆ ಏನಾಗಬಹುದು ಅನ್ನೋ ಕುತೂಹಲ. ಈ 3 ಎಲ್ಲ ಅಂದ್ಮೇಲೆ ಏನಾಗುತ್ತೆ, ಇಡೀ ಕಥೆ ಇಸ್ಪಿಟಲೆಗಳ ಮನೆ ಹಾಗೆ ಕುಸಿದುಬಿಟ್ಟು. ಕೊನೆಗೆ ಇಡೀ ಸಮಸ್ಯೆಯ ತಿರುಳೇನು ಅಂದ್ರೆ ಈ ಫಿನಾಲೆ ಸ್ಟ್ರೇಂಜರ್ ಥಿಂಗ್ಸ್ ತರ ಅನ್ಸ್ಲೇ ಇಲ್ಲ. ವೈಜ್ಞಾನಿಕ ಕಲ್ಪನೆ, ರಹಸ್ಯ ಮತ್ತು ಪಾತ್ರ ಕೇಂದ್ರಿತ ತಿರುವುಗಳಿಗೆ ಹೆಸರಾಗಿದ್ದ ಈ ಸರಣಿ ತನ್ನ ಮೂಲ ಗುರುತಿಗೆ ಸ್ವಲ್ಪವೂ ಹೊಂದದ ರೀತಿಯಲ್ಲಿ ಅಂತ್ಯಗೊಂಡಿದ್ದು ನಿಜಕ್ಕೂ ಒಂದು ವಿಪರ್ಯಾಸ. ಇದೆಲ್ಲ ಸಾಲ್ದು ಅನ್ನ ಹಾಗೆ ಫಿನಾಲೆಯ ರಚನೆ ಈ ಸಮಸ್ಯೆನ ಇನ್ನೂ ಹದಗೆಡಿಸಿತ್ತು. ಹೇಗೆ ಅಂದ್ರೆ, ಒಂದು ಕಡೆ ಹೋರಾಟದ ದೃಶ್ಯ, ಅದು ತುಂಬಾನೇ ಅವಸರ, ಗೊಂದಲದಿಂದ ಕೂಡಿತ್ತು. ಇನ್ನೊಂದು ಕಡೆ ಪಾತ್ರಗಳಿಗೆ ಒಂದು ಭಾವನಾತ್ಮಕ ಅಂತ್ಯ ಕೊಡೋಕೆ ಪ್ರಯತ್ನಿಸಿದ್ರು. ಅದು ತುಂಬಾನೇ ದೀರ್ಘವಾಗಿತ್ತು, ಆದ್ರೆ ಅಷ್ಟೇನೂ ಪರಿಣಾಮಕಾರಿಯಾಗಿರಲಿಲ್ಲ. ಮತ್ತು ಈಗ ಬಹುಶಃ ಎಲ್ಲಕ್ಕಿಂತ ದೊಡ್ಡ ನಿರಾಸೆಯ ವಿಷಯಕ್ಕೆ ಬರೋಣ. ಅದೇ ಈ ಸೀಸನ್ನ ಮುಖ್ಯ ಖಳನಾಯಕ ವೆಕ್ನಾ ಪಾತ್ರದ ಬಿಲ್ಡಪ್ ಹೇಗಿತ್ತು? ಅದ್ಭುತವಾಗಿತ್ತು. ಅವನು ಭಯಾನಕ, ಶಕ್ತಿಶಾಲಿ ಮತ್ತು ಸಂಕೀರ್ಣ ಖಳನಾಯಕನಾಗೋಕೆ ಬೇಕಾದ ಎಲ್ಲ ಅಂಶಗಳೂ ಇದ್ವು. ಆದ್ರೆ ಫಿನಾಲೆಯಲ್ಲಿ ಅವನನ್ನು ನಿಭಾಯಿಸಿದ ರೀತಿ, ಅಯ್ಯೋ, ಎಂಥ ಕಳಪೆ ಅಂದ್ರೆ ಆ ಪಾತ್ರದ ಮೇಲೆ ಇಟ್ಟಿದ್ದ ಎಲ್ಲಾ ನಿರೀಕ್ಷೆಗಳು ನೀರಲ್ಲಿ ಹೋಮ ಮಾಡಿದಾಗಾಯ್ತು. ಕಥೆಯ ಅನುಕೂಲಕ್ಕಾಗಿ ಅವನ ಶಕ್ತಿಯನ್ನ ಕೃತಕವಾಗಿ ಕಡಿಮೆ ಮಾಡಿದ್ರು. ಅವನನ್ನ ಏನೋ ಬುದ್ಧಿವಂತಿಕೆಯಿಂದ, ಚಾಣಕ್ಷತನದಿಂದ ಸೋಲಿಸಿದ್ದಲ್ಲ, ಬದಲಿಗೆ ಕಥೆಗಾರರೇ ಅವನನ್ನ ದುರ್ಬಲಗೊಳಿಸಿದ್ರು. ಸ್ಟ್ರೇಂಜರ್ ಥಿಂಗ್ಸ್ ಫಿನಾಲೆಯ ಬಗ್ಗೆ ಅಂತಿಮ ನಿರ್ಣಯ ಏನು? ಇದು ಟಿವಿ ಇತಿಹಾಸದಲ್ಲಿಯೇ ಅತ್ಯಂತ ಕೆಟ್ಟ ಅಂತ್ಯ ಕಂಡ ಸರಣಿಗಳ ಒಂದು ಕುಖ್ಯಾತ ಪಟ್ಟಿಗೆ ಸೇರ್ಬಿಡುತ್ತೆ. ಸ್ಟ್ರೇಂಜರ್ ಥಿಂಗ್ಸ್ ಫಿನಾಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ನಿಜವಾಗ್ಲೂ ನಿರಾಸೆ ಮೂಡಿಸಿತಾ ಅಥವಾ ನಾವು ತಪ್ಪಾಗಿ ಅರ್ಥೈಸ್ಕೊಂಡ ಮೇರುಕೃತಿ ಏನಾದ್ರೂ ಇದಾನಿರ್ಬೋದಾ? ನಿಮ್ಮ ಅನಿಸಿಕೆಗಳೇನು?